ಇನ್ನು ಈ ಹಿಂದೆ ಸತ್ತಂಥ ಒಬ್ಬ ವ್ಯಕ್ತಿಯ ಕಥೆ ಸಾಕಷ್ಟು ಓಡಾಡ್ತಾ ಇದೆ. ಯಾಕಂದರೆ ಅವನು ಸಾಯುವಂಥ ಸಂದರ್ಭದಲ್ಲಿ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅನ್ನುವಂಥ ಮಾತುಗಳು, ಜೊತೆಗೆ ಏನಂದ್ರೆ ಅವನು ಡೆತ್ ನೋಟನ್ನು ಬರೆದಿಟ್ಟಿದ್ದ. ಅಷ್ಟೇ ಅಲ್ಲ, ಅವನೊಂದು ವಿಡಿಯೋ ಕೂಡ ಮಾಡಿದ್ದ. ವಿಡಿಯೋದಲ್ಲಿ ಪದೇ ಪದೇ ಅವನು ಹೇಳ್ತಿದ್ದ, ಇದಕ್ಕೇನು ಅಂತಂದರೆ ನಾನೇ ಕಾರಣ, ನನ್ನ ಸಾವಿಗೆ ನಾನೇ ಕಾರಣ, ಇದಕ್ಕೆ ಸಂಬಂಧಪಟ್ಟಂಗೆ ಈ ಯಾರ ಮೇಲೂ ಕೂಡ ಕಂಪ್ಲೇಂಟ್ ಮಾಡುವಂಥ ಅಗತ್ಯ ಇಲ್ಲ, ಯಾರನ್ನೂ ಕರ್ಕೊಂಡೋಗಿ ಹಿಂಸೆ ಮಾಡಬೇಡಿ, ಪ್ರಶ್ನೆ ಮಾಡಬೇಡಿ, ಅದು ಇದು ಇವೆಲ್ಲವೂ ಕೂಡ ಅವನು ಹೇಳಿದ್ದ ಅಥವಾ ಹೇಳಿಸಿದ್ದ ಅನ್ನುವಂಥದ್ದು ಈಗ ಎದ್ದಿದೆ. ಸೊ ಅವತ್ತು ಶ್ರೀಧರ್ ಹೇಳಿದ್ದೇನು ಬನ್ನಿ ನೋಡೋಣ. ನನ್ನ ತಂದೆ ತಾಯಿ ಯಾವುದೋ ಒಂದು ಕಾರಣದಿಂದ, ಅಂದರೆ ನನ್ನ ಪರ್ಸ್ನಲ್, ನನಗೆ ಒಂಟಿತನ ತುಂಬ ಕಾಡ್ತಾ ಇದೆ, ನನಗೆ ಬದುಕಬೇಕು ಅನ್ನೋ ಆಸೆ ಇಲ್ಲ, ಅದಕ್ಕೋಸ್ಕರ ನಾನು ಸಾಯ್ತಾ ಇದ್ದೀನಿ. ಇವತ್ತು ನನ್ನ ಸಾವಿಗೆ ನಾನೇ ಕಾರಣ, ನನ್ನ ಸಾವಿಗೆ ಯಾರೂ ಕಾರಣ ಅಲ್ಲ. ದಯವಿಟ್ಟು ನನ್ನ ಸಾವಿನ ಒಂದು ಹಿನ್ನೆಲೆ ಇಟ್ಕೊಂಡು ದಯವಿಟ್ಟು ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ನನ್ನ ಸಾವಿಗೆ ಯಾರೂ ಕಾರಣರಲ್ಲ, ನನ್ನ ಸಾವಿಗೆ ನಾನೇ ಕಾರಣ. ಪೊಲೀಸ್ ಸರ್, ನನ್ನ ಸಾವಿಗೆ ನಾನೇ ಕಾರಣ, ದಯವಿಟ್ಟು ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗ್ಬೇಡ್ರಿ. ನಮ್ಮ ಮನೆಯವ್ರಿಗೆ ನಾನು ಹೇಳ್ತಾ ಇರೋದಿಷ್ಟೇ, ನನ್ನ ತಂದೆ ತಾಯಿ, ನಮ್ಮ ಅಕ್ಕಂದಿರು, ನನ್ನ ಸ್ನೇಹಿತರು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನನ್ನ ಸಾವಿಗೆ ನಾನೇ ಕಾರಣ, ದಯವಿಟ್ಟು ಯಾರಿಗೂ ತೊಂದರೆ ಕೊಡೋಕ್ಕೆ ಹೋಗ್ಬೇಡ್ರಿ. ನನ್ನ ಸಾವಿಂದ ಸುಮ್ಮನೆ ಅವರಿದ್ದಾರೆ ಇವರಿದ್ದಾರೆ, ಅವ್ರ ಜೊತೆ ಹೋಗಿದ್ದ ಇವ್ರ ಜೊತೆ ಹೋಗಿದ್ದ, ಲಾಸ್ಟ್ ಅವ್ರಿಗೆ ಫೋನ್ ಮಾಡ್ದ ಅಂತ ಸುಮ್ಮನೆ ಇದು ಈ ಪದೇ ಪದೇ ನನ್ನ ಸಾವಿಗೆ ನಾನೇ ಕಾರಣ ಅಂತ ಹೇಳ್ತಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಈ ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾನೆ. ಡೆತ್ ನೋಟಲ್ಲಿ ಆತ ಹೇಳಿದ್ದೇನು ಬನ್ನಿ ನೋಡೋಣ. ಪೊಲೀಸ್ ಸರ್, ನನ್ನ ಸಾವಿಗೆ ನಾನೇ ಕಾರಣ, ನನ್ನ ಸಾವಿಗೆ ಯಾರೂ ಕಾರಣ ಅಲ್ಲ, ನನ್ನ ಸಾವಿಗೆ ನಾನೇ ಕಾರಣ. ನನ್ನ ಒಂಟಿತನ ನನಗೆ ತುಂಬ ಜಾಸ್ತಿ ಕಾಡುತ್ತಿತ್ತು, ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನಿಂದ ಆಗಲಿಲ್ಲ. ಅದಕ್ಕೆ ಚೆನ್ನಾಗಿ ಯೋಚನೆ ಮಾಡಿ ನನ್ನ ಸಾವಿನ ನಿರ್ಧಾರ ನಾನೇ ಮಾಡಿ ಸಾಯುತ್ತಿದ್ದೇನೆ. ನನ್ನ ಅಮ್ಮ ಅಪ್ಪ, ಅಕ್ಕಂದಿರು ಮತ್ತು ನನ್ನ ಫ್ರೆಂಡ್ಸ್ ಯಾರಾದರೂ ನನ್ನ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ತೆಗೆದುಕೊಳ್ಳಬೇಡಿ ಸರ್, ಯಾಕಂದರೆ ನನ್ನ ಸಾವು ನನ್ನ ನಿರ್ಧಾರ. ನಾನು ಚೆನ್ನಾಗಿ ಯೋಚನೆ ಮಾಡಿ ನನ್ನ ಪ್ರಾಣವನ್ನು ನಾನೇ ಕಳೆದುಕೊಳ್ಳುತ್ತಿದ್ದೇನೆ. ದಯವಿಟ್ಟು ನನ್ನ ಬಗ್ಗೆ ಯಾರೂ ಕೆಟ್ಟದಾಗಿ ತಿಳ್ಕೋಬೇಡಿ. ಪೊಲೀಸ್ ಸರ್, ನನ್ನ ಸಾವಿಗೆ ನಾನೇ ಕಾರಣ, ದಯವಿಟ್ಟು ಸರ್ ಯಾರಿಗೂ ತೊಂದರೆ ಕೊಡಬೇಡಿ ಪ್ಲೀಸ್ ಸರ್. ನನ್ನ ಸಾವಿಗೆ ನಾನೇ ಕಾರಣ. ಬದುಕಿದ್ದು ಮನೆ ಕಟ್ಟಬೇಕು ಅಂತ ತುಂಬ ಆಸೆ ಇತ್ತು, ಆಗಿಲ್ಲ. ನಾನು ಸತ್ತ ಮೇಲೆ ನನ್ನ ಗೋರಿಯಾದರೂ ಕಟ್ಟಿ ಖುಷಿಯಾಗಿ ಇರಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಆನೇಕಲ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾತಾಡಿದರು. ಏನು ಹೇಳಿದ್ರು ಬನ್ನಿ ನೋಡೋಣ. ಕಳೆದ 2 ತಿಂಗಳ ಹಿಂದೆ ಆನೇಕಲ್ ಠಾಣಾ ವ್ಯಾಪ್ತಿಯ ಬಗ್ಗನದೊಡ್ಡಿ ಅಂಥೇಳಿ ಅಲ್ಲಿ ದುರ್ಗಾ ಕನ್ಸ್ಟ್ರಕ್ಷನ್ ಅಂಥೇಳಿ ಅವರಿಗೆ ಸೇರಿದೆ ಎನ್ನಲಾದ, ಅದು ದರ್ಶನ್ ಅವರಿಗೆ ಸೇರಿದೆ ಅಂತೇಳಿ ಹೇಳ್ತಾರೆ. ಆ ಒಂದು ಫಾರ್ಮ್ ಹೌಸ್ನಲ್ಲಿ ಒಬ್ಬ ಶ್ರೀಧರ್ ಅಂತೇಳಿ ಅಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ, 39 ವರ್ಷ. ಆತ ವಿಷ ಸೇವನೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಬಗ್ಗೆ ಆನೇಕಲ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿ ತನಿಖೆ ನಡೀತಾ ಇದೆ. ಈ ಒಂದು ಪ್ರಕರಣದಲ್ಲಿ ಶ್ರೀಧರ್ ಅವರ ತಂದೆ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಆ ಕಂಪ್ಲೇಂಟ್ನಲ್ಲಿ ಈತನಿಗೆ 39 ವರ್ಷ ಆಗಿತ್ತು, ಇನ್ನೂ ಮದುವೆ ಮಾಡಿರಲಿಲ್ಲ. ಹಿಂದೆ ಯಾವುದೋ ಒಂದು ಹುಡುಗಿಯ ವಿಚಾರಕ್ಕೆ ಈತ ನಮ್ಮ ಜೊತೆ ಜಗಳ ಮಾಡಿಕೊಂಡಿದ್ದ. ಅದಾದಮೇಲೆ ನಮ್ಮ ಜೊತೆ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ, ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾವು ತನಿಖೆಯನ್ನು ಮಾಡ್ತಾಯಿದ್ದೀವಿ. ಮತ್ತು ಈ ಪ್ರಕರಣದಲ್ಲಿ ಈಗಾಗಲೇ ನಾವು FSLಗೆ ಎಲ್ಲ ಮಟೀರಿಯಲನ್ನು ಕಳಿಸಿದ್ದೀವಿ, ಇನ್ನೂ ಬರುವುದು ಪೆಂಡಿಂಗ್ ಇದೆ. ಇದರಲ್ಲಿ ಒಂದು ಡೆತ್ ನೋಟ್ ಸಹಿತ ಸಿಕ್ಕಿದೆ. ಆ ಒಂದು ಡೆತ್ ನೋಟಲ್ಲಿ ಆತ ತನ್ನ ಸಾವಿಗೆ ಯಾರೂ ಕಾರಣರಲ್ಲ, ಇದಕ್ಕೆ ತನ್ನ ಒಂಟಿತನದಿಂದ ತಾನು ಸಾಯ್ತಾ ಇದ್ದೀನಿ, ದಯವಿಟ್ಟು ಪೊಲೀಸರು ಯಾರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಬರೆದಿದ್ದಾನೆ. ಅದರ ಜೊತೆಗೆ ಒಂದು ವಿಡಿಯೋ ಸಹಿತ ಸಿಕ್ಕಿದೆ. ಆ ವಿಡಿಯೋದಲ್ಲಿ ಸಹಿತ ಇದೇ ಮಾತನ್ನು ಆತ ಹೇಳಿದ್ದಾನೆ. ಇದು ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಹೇಳಿದಂಥ ಮಾತು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ನೋಟಿಸ್ ಕೊಡುವಂಥ ಚಿಂತನೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ದರ್ಶನಕ್ಕೆ. ದರ್ಶನ್ ಫಾರ್ಮ್ ಹೌಸಲ್ಲಿ, ಆನೇಕಲ್ನಲ್ಲಿರುವಂಥ ದರ್ಶನ್ ಫಾರ್ಮ್ ಹೌಸ್ ಇದು. ಆತ್ಮಹತ್ಯೆ ಕೇಸ್ನಲ್ಲಿ ದರ್ಶನಿಗೆ ಏನಾದರೂ ಕಂಟಕ ಶುರುವಾಗಿದೆಯಾ? 2 ಫಾರ್ಮ್ ಹೌಸ್ ಇದೆ ದರ್ಶನ್ ಅವ್ರದ್ದು. ಒಂದು ಮೈಸೂರಿನಲ್ಲಿ ಅವರ ಪತ್ನಿ ಹೆಸರಲ್ಲಿರೋದು, ಇನ್ನೊಂದಿಲ್ಲ ಆನೇಕಲ್ಲಲ್ಲಿರೋದು. GPA ಹೋಲ್ಡರ್ ಕಿರಣ್ ಮತ್ತು ನಟ ದರ್ಶನ್ ಇಬ್ಬರಿಗೂ ಕೂಡ ನೋಟಿಸ್ ಕೊಡುವಂಥ ಸಾಧ್ಯತೆಗಳಿವೆ. ತನಿಖಾ ಹಂತದಲ್ಲಿ ಅಗತ್ಯವಿದ್ದರೆ ನೋಟಿಸನ್ನು ಕೊಡಲಾಗುತ್ತೆ. ಟಿವಿನಿಗೆ ಪೊಲೀಸ್ ಮೂಲಗಳು ಹೇಳ್ತಾ ಇವೆ, ಅವರಿಗೆ ಕೊಡುವಂಥ ಸಾಧ್ಯತೆಗಳು, ನೋಟಿಸ್ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇವೆ ಅಂತ.
ಆನೇಕಲ್ನ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ನಡೆದಂಥ ಆತ್ಮಹತ್ಯೆ ಇದು. ಆತ ಪದೇ 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 ಪೊಲೀಸ್ ಸರ್ ಇದರಲ್ಲಿ ಯಾರ್ದು ತಪ್ಪಿಲ್ಲ, ಪೊಲೀಸ್ ಸರ್ ಬೇರೆ ಯಾರು ಕಂಪ್ಲೇಂಟ್ ಕೊಟ್ಟರು ತಗೋಬೇಡಿ, ಪೊಲೀಸ್ ಸರ್ ನನ್ನ ಸಾವಿಗೆ ನಾನೇ ಕಾರಣ ಅಂತ ಪದೇ ಪದೇ ಹೇಳಿರೋದು. ಏನಾದರೂ ಈಗೇನು ಹುಡುಕ್ತಾ ಇದ್ದಾರಲ್ಲ ರೇಣುಕಾಸ್ವಾಮಿದು, ರೇಣುಕಾಸ್ವಾಮಿ ಮೊಬೈಲ್ ಹುಡುಕ್ತಂಥ ಸಂದರ್ಭದಲ್ಲಿ ಇವ್ರ ಗ್ರಾಚಾರಕ್ಕೆ ಮೊಬೈಲ್ ಸಿಕ್ಕು. ಸೊ ಇವರೇನಾದರೂ ಅಂಥದ್ದೇ ಏನಾದರೂ ರೆಕಾರ್ಡಿಂಗ್ ಮಾಡಿದ್ರೆ ಅದರಲ್ಲಿ ಅಂದ್ಕೊಳ್ಳಿ, ಹಾಗೇನಾದರೂ ಮಾಡಿದರೆ ಇನ್ನಷ್ಟು ಮತ್ತಷ್ಟು ಈ ಕುಣಿಕೆ ಬಿಗಿ ಆಗುತ್ತೆ.